ಜೀವನ ಅನ್ನೋದು ಒಂದು ಶುಭ್ರ ಬಿಳಿ ಹಾಳೆ ಇದ್ದ ಹಾಗೆ. ನಮ್ಮ ಬದುಕಿನ ಕವನವನ್ನ ನಾವೇ ಸೊಗಸಾಗಿ ಗೀಚಿಕೊಳ್ಬೇಕು. ಆ ಕವನ 10 ಮಂದಿಗೆ ಸ್ಫೂರ್ತಿಯ ಗೀತೆಯಾಗಬೇಕು. ಈ ವಿಚಾರದಲ್ಲಿ ಲವ್ಲಿ ಸ್ಟಾರ್ ಪ್ರೇಮ್ ಸುಂದರ ಬದುಕಿನ ಬರಹಗಾರ, ಸುಂದರ ಕನಸುಗಳ ಸೊಗಸುಗಾರ. 44ನೇ ವಸಂತಕ್ಕೆ ಕಾಲಿಟ್ಟ ಪ್ರೇಮ್ ಇಡೀ ನಾಡೆ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ತಮ್ಮ ಬರ್ತ್ಡೇಯನ್ನ ಆಚರಿಸಿಕೊಂಡಿದ್ದಾರೆ. ಇದು ನಿಜಕ್ಕೂ ವಿಶೇಷಗಳಲ್ಲಿ ವಿಶೇಷ. ಹಾಗಾದ್ರೆ ತಡ ಯಾಕೆ, ಬನ್ನಿ ನೋಡೇ ಬಿಡೋಣ ಆ ವಿಶೇಷವನ್ನ. ಲವ್ಲಿ ಸ್ಟಾರ್ ಪ್ರೇಮ್ ಅವರ ಲವ್ಲಿ ಬರ್ತ್ಡೇ ಸ್ಪೆಷಲ್. ಈ ಸ್ಟೋರಿ ನೋಡಿದ್ರೆ ನಿಮ್ಮ ದಿಲ್ ಆಗುತ್ತೆ ಹಲ್ಚಲ್. ನೇ ವಸಂತದ ಸಂಚಿಯಲ್ಲಿ 25ನೇ ಚಿತ್ರದ ರಂಗವಲ್ಲಿ. ಪ್ರೇಮ್ ಅವರ ಇನ್ನೊಂದು ಮುಖ ಅನಾವರಣ TV5 ನಲ್ಲಿ. ದೇವರ ಮಕ್ಕಳ ಜೊತೆ ಆಡುತ್ತಾ ಆಡುತ್ತಾ ಮಕ್ಕಳಾದ್ರು. ನೆನಪಿನಲ್ಲಿಡೋ ಹಾಗೆ 25ನೇ ಮೆಟ್ಟಿಲೇರೋಕೆ ಸಜ್ಜಾದ್ರು. ನೆನಪಿರಲಿ ಪ್ರೇಮ್. ಅದ್ಯಾವ ಘಳಿಗೆಯಲ್ಲಿ ರತ್ನಜ ಈ ಹೆಸರಲ್ಲಿ ಪ್ರೇಮ್ ಅವರನ್ನ ತೆರೆಗೆ ತಂದ್ರು. ಅಲ್ಲಿಂದ ಇಲ್ಲಿಯ ತನಕ ನೆನಪಿರಲಿ ಪ್ರೇಮ್ ಎಂದೇ ಕರುನಾಡಿನಲ್ಲಿ ಖ್ಯಾತಿ ಗಳಿಸಿದ್ದಾರೆ. ತಮ್ಮ ಅದ್ಭುತ ಅಭಿನಯದಿಂದಲೇ ಚಿತ್ರ ರಸಿಕರ ಜೊತೆಯಲ್ಲಿ ಪಲ್ಲಕ್ಕಿ ಏರಿದ್ರು. ಒಬ್ಬ ಲವರ್ ಬಾಯ್ ಹೆಂಗಿರ್ಬೇಕಪ್ಪ ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಲವ್ಲಿ ಸ್ಟಾರ್ ಪ್ರೇಮ್. ಅನೇಕ ಏಳು ಬೀಳುಗಳನ್ನ ನಗು ನಗುತ್ತಲೇ ಸ್ವೀಕರಿಸುತ್ತಾ ಇಂದು 25ನೇ ಸಿನಿಮಾಕ್ಕೆ ಬಂದು ನಿಂತಿದ್ದಾರೆ. 44ನೇ ವಸಂತದ ಸಂಚಿಯಲ್ಲಿ 25ನೇ ಚಿತ್ರದ ರಂಗವಲ್ಲಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡಿಸಿದ್ದಾರೆ. ಅದು ಹೇಗೆ ಗೊತ್ತೇನು? ಕಲ್ಲು ಕರಗಿ ನೀರಾಗುವಂತೆ, ಮೊಗ್ಗು ಅರಳಿ ಹೂವಾಗುವಂತೆ, ದೇವರೇ ಎದ್ದು ಕೈ ಮುಗಿಯುವಂತೆ. ನೋಡಿ, ದೇವರ ಮಕ್ಕಳ ಜೊತೆ ಮಗುವಾಗಿ ನಲಿಯುತ್ತಾ ಆಡ್ತಿದ್ದಾರೆ ಲವ್ಲಿ ಸ್ಟಾರ್. ಕಾರಣ ಅವರ 44ನೇ ಬರ್ತ್ಡೇ. ಪ್ರತಿ ವರ್ಷ ತಮ್ಮ ಬರ್ತ್ಡೇ ಶೇಷಾದ್ರಿಪುರ ಮಾತೃಶ್ರೀ ಮನೋವಿಕಾಸ ಕೇಂದ್ರದಲ್ಲಿ ದೇವರ ಮಕ್ಕಳೊಂದಿಗೆ ಕಾಲ ಕಳೆಯುತ್ತಿದ್ದಾರೆ. ಯಾಕೆ, ಹೇಗೆ ಇತ್ಯಾದಿ ಮನಮುಟ್ಟುವ ವಿಚಾರಗಳನ್ನ ಬಣ್ಣಿಸಲು ನಮ್ಮಲ್ಲಿ ಪದವಿಲ್ಲ. ಅವರಿಂದಲೇ ಕೇಳಿಯಲ್ಲ. ನಿಜಕ್ಕೂ ಬಹಳ ಹೃದಯ ತುಂಬಿ ಬರ್ತಾ ಇದೆ. ಸ್ಯಾಂಡಲ್ವುಡ್ನ ಒಬ್ಬ ಶ್ರೇಷ್ಠ ನಟ ಇವತ್ತು ಭಾಳ ಅರ್ಥಪೂರ್ಣವಾಗಿ ತಮ್ಮ ಬರ್ತ್ಡೇನ ಆಚರಿಸ್ಕೊತಾ ಇದ್ದಾರೆ. ಮಕ್ಕಳ ಜೊತೆಗೆ, ದೇವರ ಮಕ್ಕಳ ಜೊತೆಗೆ ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ. ಅವ್ರು ಯಾರೂ ಅಲ್ಲ, ನೆನಪಿರಲಿ ಪ್ರೇಮ್, ಲವ್ಲಿ ಸ್ಟಾರ್ ಪ್ರೇಮ್. ಲವ್ಲಿ ಥರನೇ ಲವ್ಲಿಯಾಗಿ ಬರ್ತ್ಡೇನ ಆಚರಿಸ್ಕೊತಾ ಇದ್ದಾರೆ. ಅವ್ರಿಗೆ ಮೊದಲಾಗಿ ವಿಶ್ ಮಾಡೋಣ. ಅದು ಎಂಥ ವಿಶ್ಯು, ಏನು ವಿಚಾರ, ಏನು ಈ ಬರ್ತ್ಡೇ ಸಮಾಚಾರ ಎಲ್ಲ ಕೇಳೋಣ. ಸರ್, ಮೊದಲನೇದಾಗಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನಿಜಕ್ಕೂ ಅರ್ಥಪೂರ್ಣವಾಗಿ ಭಾಳ ಸೊಗಸಾಗಿ ಹೃದಯ ಮುಟ್ಟಂಗೆ ಇವತ್ತಿನ ಬರ್ತ್ಡೇನ ಆಚರಿಸ್ಕೊತಾ ಇದ್ದೀರಿ. ಏನು ಸರ್ ಇದು ವಿಶೇಷ? ಇಲ್ಲ, ಪ್ರತಿ ವರ್ಷವೂ ನನ್ನ ಬರ್ಡೇನ ನಾನು ಇಲ್ಲೇ ಬಂದು ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ನನ್ನ ದೇವ್ರ ಮಕ್ಕಳ ಜೊತೆಯಲ್ಲಿ ಆಚರಣೆ ಮಾಡಿಕೊಂಡ್ರೆ ತುಂಬ ಅರ್ಥಪೂರ್ಣವಾಗಿರುತ್ತೆ ಅಂತ ನನ್ನಿದು. ಹಾಗಾಗಿ ಪ್ರತಿ ಬರ್ಡೇನೂ ನಾನು ಇಲ್ಲೇ ಬಂದು ಸೆಲೆಬ್ರೇಟ್ ಮಾಡ್ಕೊಳ್ಳೋದು ನನ್ನ ಫುಲ್ಲು ಫ್ಯಾಮಿಲಿ ಸಮೇತ. ಜೀವನದ ಪ್ರಮುಖ ಘಟ್ಟದಲ್ಲಿದ್ದೀರಿ ಈಗಾಗಲೇ. ನೀವೆಲ್ಲ ಬಣ್ಣದ ಬದುಕನ್ನು ತುಂಬ ಕನಸು ಕಟ್ಕೊಂಡು ಬಂದಿದ್ರು. ಈ ಕನಸಿನ ಮಕ್ಕಳ ಜೊತೆಗೆ ನಿಮ್ಮ ಸಿನಿಮಾದ ಮೋಷನ್ ಪೋಸ್ಟರ್ನ ಇವತ್ತು ರಿಲೀಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ. ಏನು ವಿಶೇಷ ಇದು, ಏನು ಕತೆ ಅಂತ? ಅಂದರೆ ನಾವು ಅಂದ್ಕೊಂಡಿದ್ದು ಬಂದು ಸೆಲೆಬ್ರಿಟೀಸ್ ಅಥವಾ ಯಾರ ಸೆಲೆಬ್ರಿಟೀಸ್ಗಲ್ಲಿ ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ಎಲೆಕ್ಷನ್ನು ಇರೋದ್ರಿಂದ, ಆಮೇಲೆ ಅಂಬರೀಷ್ ಅವ್ರು ನಮ್ಮ ಜೊತೆಲಿ ಇಲ್ಲದೇ ಇರೋದ್ರಿಂದ ಈ ವರ್ಷ ನಾನು ಬರ್ಡೇ ಆಚರಣೆ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅಭಿಮಾನಿಗಳೆಲ್ಲನೂ ಸಹ ನಾನು ಎಷ್ಟೇ ಹೇಳಿದ್ರು ಬೇಡ ಅಂತ ಹೇಳಿದ್ರು ಎಲ್ಲ ಕಡೆಯಿಂದ ಬರ್ತಾನೆ ಇದ್ದಾರೆ. ಇವತ್ತೇ ನನ್ನ ಪ್ರೇಮಂ ಪೂಜ್ಯಂ ತಂಡದ ಪ್ರೊಡ್ಯೂಸರ್ ಏನಿದ್ದಾರೆ, ಡೈರೆಕ್ಟರ್ ಹೇಳಿದ್ದಾರೆ, ಎಲ್ಲರೂ ಸಹ ಇಲ್ಲ ಸರ್ ಇವತ್ತು ಒಳ್ಳೆ ದಿನ, ನಿಮ್ಮ ಬರ್ಡೇ ದಿನ, ಮೋಷನ್ ಪೋಸ್ಟ್ ರಿಲೀಸ್ ಮಾಡಲೇಬೇಕು ಅಂತ ಹೇಳಿದ್ರು. ಸರಿ, ನಾನು ಇಲ್ಲ ಈ ಥರ ಬ್ಯುಸಿ ಇರ್ತೀನಿ, ನಾನು ನನ್ನ ಮಕ್ಕಳ ಜೊತೆಯಲ್ಲಿ ಈ ಥರ ಆಚರಣೆ ಮಾಡ್ಕೊಳ್ಬೇಕಂದ್ರೆ ಯಾವ ಮಕ್ಕಳು ಸರ್ ಅಂತ ಹೇಳಿದ್ರು. ನಾನು ಈ ಥರ ಮಾತೃಶ್ರೀ ಮನೋವಿಕಾಸ ಕೇಂದ್ರದಲ್ಲಿ ನಾನಿಬ್ಬರು ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ, ಎಲ್ಲ ದೇವ್ರ ಮಕ್ಕಳು. ಅಲ್ಲೋಗಿ ನಾನು ಪ್ರತಿ ವರ್ಷ ಅಲ್ಲೇ ನಾನು ಕೇಕ್ ಕಟ್ ಮಾಡೋದಾಗ ಸರ್ ಸೂಪರ್ ಸರ್, ಅಲ್ಲೇ ನಮ್ಮ ಮೋಷನ್ ಪೋಸ್ಟ್ ರಿಲೀಸ್ ಮಾಡೋಣ. ಆಮೇಲೆ ನಿಷ್ಕಲ್ಮಶವಾದ ಹೃದಯಗಳು ದೇವ್ರ ಮಕ್ಕಳು, ಅವ್ರ ಕೈಯಲ್ಲೇ ಮೋಷನ್ ಪೋಸ್ಟ್ ರಿಲೀಸ್ ಮಾಡಿಸಿ ಅಂತ ಹೇಳಿದ್ರು. ನನಗೂ ಹೌದಲ್ವಾ, ಕರೆಕ್ಟು ತುಂಬ ಅಂತ ಅನ್ನಿಸ್ತು. ಸೊ ಅವರೆಲ್ಲರ ಅಪೇಕ್ಷೆ ಮೇರೆಗೆ ಇವತ್ತು ಈ ದೇವ್ರ ಮಕ್ಕಳ ಕೈಯಲ್ಲಿ ನನ್ನ 25ನೇ ಸಿನಿಮಾದ
ಪ್ರೇಮಂ ಪೂಜ್ಯಂ ಚಿತ್ರದ ಮೋಷನ್ ಪೋಸ್ಟರ್ನ ರಿಲೀಸ್ ಮಾಡಿಸ್ತಾ ಇದ್ದೀನಿ. ಈ ಒಂದು ಆಶ್ರಮಕ್ಕೂ ಬಸವರಾಜ್ ಅಂದ್ಬಿಟ್ಟು ಈ ಪೂರ್ತಿ ಇದನ್ನು ಅವ್ರು ನೋಡ್ಕೊಳ್ತಾ ಇರೋ ವರ್ಷಾನುಗಟ್ಲೆಯಿಂದ ತುಂಬ ಮಾತೃ ಹೃದಯ ಇರುವಂಥ ವ್ಯಕ್ತಿ. ಯಾಕಂದರೆ ನಾವು ನಾರ್ಮಲ್ ಆಗಿ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೇ ಕಷ್ಟ ಇದೆ. ದಿನಕ್ಕೆ ಒಂದ್ಸರಿ ನಾವು ಮೈ ತೋರಿಸ್ಬೇಕಂದ್ರೆ ಕಷ್ಟ ಇದೆ. ಅಂಥದ್ರಲ್ಲಿ ಇಲ್ಲಿ ಹತ್ತತ್ರ 150 ಜನ ಮಕ್ಕಳಿದ್ದಾರೆ. ಎಲ್ಲ ಇದೇ ಸ್ಥಿತಿಯಲ್ಲಿರುವಂಥ ಮಕ್ಕಳು, ರೈಲ್ವೆ ಟ್ರ್ಯಾಕ್ ಮೇಲೆ ಸಿಕ್ಕಿರುವಂಥ ಮಕ್ಕಳು, ಮತ್ತು ದೇವಸ್ಥಾನದಲ್ಲಿ ಯಾರೋ ಬಿಟ್ಟೋದಂಥ ಮಕ್ಕಳು, ಮತ್ತು ಫುಟ್ಪಾತ್ ಮೇಲೆ ಯಾರೋ ಬಿಟ್ಟೋದಂಥ ಮಕ್ಕಳು, ಆಮೇಲೆ ತಂದೆ ತಾಯಿ ಚೆನ್ನಾಗಿದ್ದು ಮಕ್ಕಳು ಈ ರೀತಿ ಹುಟ್ಟಿದ್ರಲ್ಲ ಅಂತ ಬಿಟ್ಟೋಗಿರೋ ಮಕ್ಕಳು ಸುಮಾರು ಜನ ಇದ್ದಾರೆ. ಅವ್ರನ್ನೆಲ್ಲ ತಂದೆ ತಾಯಿ ಥರ ನೋಡ್ಕೊಳ್ತಾ ಇರೋದು ಬಸವರಾಜ್ ಅವರು. ಯಾಕಂದರೆ ಈ ಮಕ್ಕಳಿಗೆ ದಿನಕ್ಕೆ ಮಿನಿಮಮ್ ಒಂದು 8ರಿಂದ 10 ಸರಿ ಮೈ ತೊಳಸ್ಬೇಕಾಗುತ್ತೆ. ಅವ್ರು ಗಲೀಜು ಮಾಡ್ಕೊಳ್ತಾ ಇರ್ತಾರೆ, ಮತ್ತು ಅವ್ರಿಗೆ ಊಟ ಸಪ್ರೇಟಾಗಿ ಊಟ ಕೊಡಬೇಕು. ಇದ್ರ ಜೊತೆಯಲ್ಲಿ ಸಾಧ್ಯ ಆದಷ್ಟು ಅವ್ರಿಗೆ ಎಜುಕೇಷನ್ ಕೊಡೋವಂಥ ಒಂದು ಪ್ರಯತ್ನನೂ ಮಾಡ್ತಾರೆ. ಸೊ ಹಾಗಾಗಿ ನಮಗಿಂತ ನಾವು ಸ್ಕ್ರೀನ್ ಮೇಲೆ ಹೀರೋ, ಬಟ್ ಅವರು ರಿಯಲ್ ಹೀರೋ ಅವರು. ನಿಜವಾಗ್ಲೂ ನಿಮ್ಮ ಹೆಸರಿಗೆ ತಕ್ಕಂಗೆ ಲವ್ಲಿಯಾಗಿ ವಿಷಯಗಳನ್ನ ಮಾಡ್ತಾ ಇದ್ದೀರಿ. ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನ ಮಾಡ್ತಾರೆ ಸರ್. ಒಳ್ಳೇದಾಗಬೇಕು ಸರ್ ನಿಮಗೆ. ಮುಂದಿನ ಯೋಜನೆಗಳು ಕೊನೆಯದಾಗಿ? ಮುಂದಿನ ಯೋಜನೆಗಳು ಅದೇ, ಈಗ ಪ್ರೇಮಂ ಪೂಜಾ ಮೋಷನ್ ಪೋಸ್ಟ್ ರಿಲೀಸ್ ಆಗ್ತಾ ಇದೆ. ಮೇ ಫಸ್ಟ್ ವೀಕಲ್ಲಿ ಇನ್ನೂ ಡೇಟ್ ಯಾವತ್ತಂತ ಫಿಕ್ಸ್ ಆಗಿಲ್ಲ, ಮುಹೂರ್ತ ಮಾಡೋಣ ಅಂತಿದ್ದೀವಿ. ಸೊ ಅದಾದಮೇಲೆ ಸಿನಿಮಾ ಶೂಟಿಂಗ್ ಕಂಟಿನ್ಯೂ ಆಗುತ್ತೆ. ಸದ್ಯಕ್ಕೆ ಸಿನಿಮಾ ಹಾರ್ಟ್ ಆ್ಯಂಡ್ ಸೋಲ್ ಈ ಸಿನಿಮಾ ಮಾಡೋಂಥ ಎಲ್ಲ ಒಳ್ಳೆಯ ಪ್ರಯತ್ನಗಳಲ್ಲಿ ನಡೀತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಲವ್ಲಿ ಸ್ಟಾರ್ ಅವರ ಲವ್ಲಿ ಬರ್ತಡೆ. ಕ್ಯಾಮ್ರಾ ಪರ್ಸನ್ ಚೇತನ್ ಕುಮಾರ್ ಜೊತೆಗೆ ಶ್ರೀಧರ್ ಶಿವಮೊಗ್ಗ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.